ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಬಾಡಿ ಮೆಜರ್ಮೆಂಟ್ ತಗೊಂಡು ಒಂದು ಮೆಜರ್ಮೆಂಟ್ ಇದೆ. ಈ ಮೆಜರ್ಮೆಂಟ್ ಗೆ ನಾನು ಇವತ್ತಿನ ಒಂದು ಬ್ಲೌಸ್ ಅನ್ನ ಕಟ್ ಮಾಡಿ ತೋರಿಸ್ತೀನಿ. ಅದು ಬಂದು ಸಾದಾ ಬ್ಲೌಸ್ ನೋಡಿ, ಇದು ಲೈನಿಂಗ್ ಬ್ಲೌಸ್ ಅಲ್ಲ, ಸಾದಾ ಪ್ಲೇನ್ ಬ್ಲೌಸ್ ಅನ್ನ ನಾನು ನಿಮ್ಗೆ ಇವತ್ತು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಮೆಜರ್ಮೆಂಟ್ ಬಂದು ಈ ರೀತಿ ಇದೆ. 39 ಚೆಸ್ಟ್ ಇದೆ, ವೇಸ್ಟ್ ಬಂದು 32, ಹಾಗೆ ಲೆಂತ್ ಬಂದು 14.5 ಇಂಚು, ಶೋಲ್ಡರ್ ಬಂದು 15 ಇಂಚು, ಬ್ಯಾಕ್ ನೆಕ್ ಡೀಪ್ ಬಂದು 10 ಇಂಚ್ ಇದೆ, ಹಾಗೆ ಫ್ರಂಟ್ ನೆಕ್ ಡೀಪ್ ಬಂದು 7 ಇಂಚು, ಆರ್ಮೋಲ್ ಬಂದು 16 ಇಂಚ್ ಇದೆ. ನೋಡಿ ಹಾಫ್ ಎಕ್ಸ್ ಪಾಯಿಂಟ್ ಬಂದು 10.5 ಬರುತ್ತೆ, ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು 13. ಸ್ಲೀವ್ ಲೆಂತ್ ಬಂದು 8.25, ಹಾಗೆ ಫಿಟ್ಟಿಂಗ್ ಬಂದು 12 ಇಂಚು, ಆರ್ಮೋಲ್ ಬಂದು 16 ಇಂಚು. ನೋಡಿ ಈ ಮೆಜರ್ಮೆಂಟ್ ಗೆ ನಾನು ಇವತ್ತು ನಿಮಗೆ ಬ್ಲೌಸ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನ ಫಾಸ್ಟ್ ಆಗಿ ಹೇಳಿದೀನಿ, ವಿಡಿಯೋ ಸೈಡ್ ಅಲ್ಲಿ ಇದು ಸ್ಕ್ರೀನ್ ಶಾಟ್ ಹಾಕಿರ್ತೀನಿ, ಕ್ಲೀನ್ ಆಗಿ ಬೇಕಾದ್ರೆ ನೋಡ್ಕೋಬಹುದು. ನೋಡಿ ಮೊದಲಿಗೆ ನಾವು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಸೈಜ್ಗೆ ಬಂದು ಬ್ಲೌಸ್ ಪೀಸ್ ಎಷ್ಟಿದೆ ಅಂತ ಹೇಳ್ಬಿಡ್ತೀವಿ. ತುಂಬಾ ಜನ ಏನಂದ್ರೆ ಯಾವ ಸೈಜಿಗೆ ಎಷ್ಟು ಬ್ಲೌಸ್ ಪೀಸ್ ಬೇಕಂತ ಕೇಳ್ತಾ ಇರ್ತಾರೆ. ನೋಡಿ 16 ಇಂಚ್ ಇದೆ, 16 ಅಂದ್ರೆ 32 ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿ ನಿಮಗೆ 80 ಸೆಂಟಿಮೀಟರ್ ಬರುತ್ತೆ. ಸೆಂಟಿಮೀಟರ್ ಲೆಕ್ಕದಲ್ಲಿ 80 ಸೆಂಟಿಮೀಟರ್ ಆಗುತ್ತೆ. ಇಂಚ್ ಲೆಕ್ಕದಲ್ಲಿ ಬಂದು 32 ಇಂಚ್ ಇದೆ. ನಾವು ಇವಾಗ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನೋಡಿ ಸ್ಲೀವ್ ಅನ್ನ ಕಟ್ ಮಾಡ್ಕೊಂತ ಇದ್ದೀನಿ ನಾನು. ಇದು ಸ್ಲೀವ್ಗೆ ಏನಂದ್ರೆ ಶಾರ್ಟೇಜ್ ಆಗುತ್ತೆ, ಹಾಗಾಗಿ ಒಂದ್ ಸೈಡ್ ಬಂದು ನಾವು ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಒಂದಿಷ್ಟು ಸ್ವಲ್ಪ ಕಡಿಮೆ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕಡಿಮೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ನಮಗೆ ಸ್ಲೀವ್ಗೆ ಶಾರ್ಟೇಜ್ ಆಗುತ್ತೆ. ಇವಾಗ ಬಂದು ಹೆಮ್ಮಿಂಗ್ ಪಟ್ಟಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲಿಗೆ ಹೆಮ್ಮಿಂಗ್ ಪಟ್ಟಿಗೆ ಬಂದು ನಾನು 1 ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ 1 ಇಂಚಿನಷ್ಟು ಬಿಟ್ಟಿದ್ದೀನಿ. ಜಾಸ್ತಿ ಇದ್ರೆ ಜಾಸ್ತಿ ಬಿಡಿ, ಕಡಿಮೆ ಇದ್ರೆ 1.5 ಇಂಚುವರೆಗೂ ಬಿಡ್ಬೋದು, ಅಂತಂದ್ರೆ ಇಲ್ಲ. ಇವಾಗ ಸ್ಲೀವ್ ಲೆಂತ್ ಬಂದು ಎಷ್ಟಿದೆ? 8.25 ಇದೆ. 8.25 ಇಂಚು ಸ್ಲೀವ್ ಲೆಂತ್ ಇದೆ, 12 ಇಂಚು ಫಿಟ್ಟಿಂಗ್ ಇದೆ. 12 ಇಂಚು ಫಿಟ್ಟಿಂಗ್ ಇದೆ. 8.25ಗೆ ನಾವು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಆಡ್ ಮಾಡಿದ್ರೆ 8.75 ಆಗುತ್ತೆ. 8 ಇಂಚು 75 ಸೆಂಟ್, ಇದು 8.25 ಆಗುತ್ತೆ. ನೋಡಿ 8.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ 3.5 ಇಂಚು ಕ್ಯಾಫ್ ಹೈಟಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. 3.5 ಮಿನಿಮಮ್ ಇಡ್ಲೇಬೇಕು. 32 ಮ್ಯಾಚ್ ಎಷ್ಟಿದ್ರೆ ನೀವು ಆಮೇಲೆ ಸ್ಲೀವ್ ಲೆಂತ್ ಬಂದು 7, 8, 9 ಇಂಚ್ ಇತ್ತು ಅಂದ್ರೆ ನೆಕ್ಸ್ಟ್ ಅದರ ನಂತರ ನೀವು 35ವರೆಗೂ ಆದ್ರೆ 36ವರೆಗೂ ನೀವು ಏನ್ ಮಾಡ್ಬೇಕಂದ್ರೆ ಚೆಸ್ಟ್ ಮೆಜರ್ಮೆಂಟ್ ನ 10ನೇ ಒಂದು ಭಾಗ ಬಂದು ಕ್ಯಾಪ್ ಹೈಟ್ ಇಡ್ಬೋದು. ಅದ್ರ ನಂತರ ಬಂತು ಕೂಡ 3.5 ಮಿನಿಮಮ್ ಇಡ್ಲೇಬೇಕು. ಅದ್ರ ನಂತರ ಜಾಸ್ತಿನೇ ಇಡ್ಬೋದು, ಬಟ್ 3.5 ಮಿನಿಮಮ್ ಇಡ್ಲೇಬೇಕು. ಇವಾಗ ಬಂದು ಆರ್ಮೋಲ್ ಎಷ್ಟಿದೆ? 16 ಇಂಚ್ ಇದೆ. 16 ನೋಡಿ, ಈ ತರ ಟೇಪ್ ಇಟ್ಕೊಂಡಾಗ 16 ಇಂಚು ಇಲ್ಲಿಗೆ ಬರುತ್ತೆ. ಒಂದು ಇಲ್ಲಿಂದ ಇಲ್ಲಿಗೆ 3/4 ಇಂಚ್ ಕಡಿಮೆ ಇರಬೇಕು. 16 8 ಇದ್ರೆ ಅದು 7 ಕಾಲು ಇರಬೇಕು. ನೋಡಿ ಇದು ಕರೆಕ್ಟ್ ಆಗಿದೆ. ಕರೆಕ್ಟ್ ಇದ್ರೆ ಆ ರೀತಿ ಇದ್ರೆ ಬರುತ್ತೆ. ಫಿಟ್ಟಿಂಗ್ ಬಂದು 12 ಇಂಚು, 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿನಿ. ಹಾಗೆ ಇಲ್ಲಿ ಒಂದು 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ. ಇದು ನಮ್ಗೆ ಸ್ಲೀವ್ ಮಾರ್ಕಿಂಗ್. ನೋಡಿ ಇವಾಗ ನಾವು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ತರ ಸ್ಕೇಲ್ ಇದ್ರೆ ತುಂಬಾ ಈಸಿಯಾಗಿ ನೀವು ಮಾರ್ಕ್ ಮಾಡ್ಕೋಬಹುದು. ನಿಮಗೆ ಬೇಕಂದ್ರೆ ಈ ಸ್ಕೇಲ್ ವಿಡಿಯೋ ಸೈಡ್ ಅಲ್ಲಿ ಬರ್ತಾ ಇರುತ್ತೆ, ಬೇಕಾದ್ರೆ ನೀವು ಬೈ ಮಾಡಬಹುದು. ನೋಡಿ ಇದು ನಮಗೆ ಬ್ಯಾಕ್ ಶೇಪ್. ಇದರಲ್ಲಿ ಫ್ರಂಟ್ ಶೇಪ್ ತೆಗಿಬೇಕಂದ್ರೆ ತುಂಬಾ ಈಸಿ. ಸ್ವಲ್ಪ ಈ ತರ ಮೇಲೆ ಕಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಫ್ರಂಟ್ ಶೇಪ್ ಕೂಡ ಬರುತ್ತೆ. ನೋಡಿ ಈ ತರ ಫ್ರಂಟ್ ಟು ಬ್ಯಾಕ್ ಎರಡನ್ನು ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ನಮಗೆ ಎಕ್ಸ್ಟ್ರಾ ಜಾಯಿಂಟ್ ಏನ್ ಕೊಡ್ತೀವಿ ನಾವು, ಬಟ್ಟೆ ಶಾರ್ಟೇಜ್ ಜಾಯಿಂಟ್ ಕೊಟ್ಟಿವಲ್ಲ, ಅದನ್ನ ಬ್ಯಾಕ್ ಪಾರ್ಟ್ಗೆ ಜಾಯಿಂಟ್ ಕೊಡಿ. ನೋಡಿ ಫ್ರಂಟ್ ಪಾರ್ಟ್ ಅಲ್ಲಿ ಕೊಡ್ಬೇಡಿ. ನೋಡಿ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿವಲ್ಲ, ನಾನು ಕೆಳಗಡೆ ಕಟ್ ಮಾಡ್ತೀನಿ, ಯಾಕಂದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ಫ್ರಂಟ್ ಶೇಪ್ ಬರುತ್ತಲ್ಲ, ಹಾಗಾಗಿ ನೀವು ಬ್ಯಾಕ್ ಪಾರ್ಟಿಗೆ ಏನಾದ್ರು ಜಾಯಿಂಟ್ ಕೊಟ್ಟಿವಿ ಅಂದ್ರೆ ಅದು ಕ್ಲೀನ್ ಆಗಿ ಅಷ್ಟೊಂದು ನಮಗೆ ಅಬ್ಸರ್ವ್ ಮಾಡಕ್ಕಾಗಲ್ಲ, ಹಾಗಾಗಿ ಚೆನ್ನಾಗಿ ಕಾಣುತ್ತೆ. ಫ್ರಂಟ್ ಅಲ್ಲಿ ಕೊಡಬೇಡಿ ಪೀಸ್ ಅನ್ನ, ಬ್ಯಾಕ್ ಸೈಡ್ ಅಲ್ಲಿ ಕೊಡಿ. ಇವಾಗ ಬಂದು ನಾವು ಬಾಡಿ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಈ ತರ ಫೋಲ್ಡ್ ಮಾಡ್ಕೊಂತ ಇದೀವಿ. ಈಗ ಚೆಸ್ಟ್ ಮೆಜರ್ಮೆಂಟ್ ಬಂದು 9.25 ಇದೆ, ಅಂದ್ರೆ ಒಂದು 2 ಇಂಚು ಪ್ಲಸ್ 2 ಇಂಚು ಸೇರಿ 12 ಇಂಚಿಗೆ ನೀವು ಫೋಲ್ಡ್ ಮಾಡ್ಕೊಳ್ಳಿ. ಬಟ್ಟೆ ಉಳಿಸ್ಬೇಕಂದ್ರೆ ಸುಮ್ಮನೆ ಜಾಸ್ತಿ ಫೋಲ್ಡ್ ಮಾಡಿದ್ರೆ ವೇಸ್ಟ್ ಆಗುತ್ತೆ. ನೋಡಿ ನಾನು 12 ಇಂಚಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ಕೆಳಗಡೆ ಬಂದು ನಾವು ಇಲ್ಲಿ ಫೋಲ್ಡಿಂಗಿಗೋಸ್ಕರ ನೋಡಿ ಕೆಳಗಡೆ ಪಟ್ಟಿ ಬರುತ್ತಲ್ಲ, ನಾನು ನಿಮಗೆ ಮೊದಲಿಗೆ ಹೇಳಿದೆ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಕೆಳಗಡೆ ಪಟ್ಟಿ ಬೇಕು, ಹಾಗಾಗಿ ಇಲ್ಲಿ 1.5 ಇಂಚಿನಷ್ಟು ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಹಾಗೆ ಟೋಟಲ್ ಬ್ಲೌಸ್ ಲೆಂತ್ 14.5 ಇದೆ. ನೀವು ಮೆಜರ್ಮೆಂಟ್ ಅಲ್ಲಿ ಹೇಳಿದೀನಿ ನಾನು ನಿಮಗೆ 14.5 ಅಂದ್ರೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ 15 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇವಾಗ ಬಂದು ಎಷ್ಟಿದೆ? ಆರ್ಮೋಲ್ ಎಷ್ಟಿದೆ? 5.5 ಬರುತ್ತೆ. ನೋಡಿ ಆರ್ಮೋಲ್ 5.5ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಇದು ನಮ್ಗೆ ನೋಡಿ ಲೆಂತ್ಗೆ ನಾನು ಆಲ್ರೆಡಿ ಶೋಲ್ಡರ್ ಮಾರ್ಜಿನ್ ಅನ್ನ ಆಡ್ ಮಾಡಿದ್ದೀನಿ, ಸ್ಟಿಚಿಂಗ್ ಮಾರ್ಜಿನ್ ಅನ್ನ.
ಇದು ನಮಗೆ ಆರ್ಮೋಲ್ಗೆ, ಹಾಗೆ ಇದು ಕೆಳಗಡೆಗೆ, ಬಾಟಮ್ ಪಟ್ಟಿ ಬ್ಯಾಕ್ ಸೈಡ್ಗೆ. ಲೈನಿಂಗ್ ಬ್ಲೌಸ್ ಆದ್ರೆ ಇದನ್ನ 1/2 ಇಂಚ್ ಬಿಟ್ರೆ ಸಾಕು, ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಇರಲ್ಲ. ಇವಾಗ ಚೆಸ್ಟ್ ಎಷ್ಟಿದೆ? ಚೆಸ್ಟ್ ಬಂದು 9.75 ನೋಡಿ, 9.75 ಇಂಚಿಗೊಂದು ಮಾರ್ಕ್ ಮಾಡ್ಕೊಂತೀನಿ. 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಕೆಳಗಡೆ ಸೊಂಟದ ಅಳತೆ ಬಂದು 32 ಇದೆ, 4ರಿಂದ ಡಿವೈಡ್ ಮಾಡಿದ್ರೆ ನಮಗೆ 8 ಇಂಚ್ ಬರುತ್ತೆ, ಪ್ಲಸ್ 1 ಇಂಚು. ಪ್ಲಸ್ 1 ಇಂಚ್ ಏನಕ್ಕಂದ್ರೆ ಡಾಟ್ಗೋಸ್ಕರ. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಚೈತ್ರಿ ಶೋಲ್ಡರ್ ಬಂದು 5.5 ಇಂಚು ನೋಡಿ, ಶೋಲ್ಡರ್ನ 5.5 ಇಂಚಿಗೊಂದು ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿ ಕೂಡ ಅಷ್ಟೇ 5.5 ಇಂಚಿಗೊಂದು ಮಾರ್ಕ್ ಅನ್ನ ಮಾಡ್ಕೊಂಡು ಇದಕ್ಕೊಂದು ಲೈನ್ ಹಾಕೋಣ. ಬ್ಯಾಕ್ ನೆಕ್ ಡೀಪು, ಫ್ರಂಟ್ ನೆಕ್ ಅಂತ ಹೇಳಿದೆ. ನೆಕ್ ವಿಡ್ತ್ ಬಂದು ನಾನು 2 ಕಾಲು ಇಡ್ತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ನಮಗೆ 2 ಕಾಲೇ ರೆಡಿ ಆಗುತ್ತೆ, ಯಾಕಂದ್ರೆ ಪೈಪಿಂಗ್ ಮಾಡ್ತಾ ಇರೋದ್ರಿಂದ 1 ಪಾಯಿಂಟ್ನಷ್ಟು ಕಡಿಮೆ ಆಗ್ಬೋದು ಅಷ್ಟೇ. ಹಾಗೆ ನಾವು ಇಲ್ಲಿ ಆರ್ಮೋಲ್ ಡೌನಿಂಗಿಗೆ ಒಂದು ಮಾರ್ಕ್ ಹಾಕೊಂಡು ಇಲ್ಲೊಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇದಕ್ಕೆ 1/4 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊತಿದ್ದೀನಿ. ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಈ ತರ ಸ್ಕೇಲ್ ಇದೆ, ತುಂಬಾ ಈಸಿಯಾಗಿ ನೀವು ಮಾರ್ಕ್ ಮಾಡ್ಕೋಬಹುದು. ನಿಮಗೂ ಕೂಡ ಬೇಕಂದ್ರೆ ನೀವು ಆನ್ಲೈನ್ ಲಿಂಕ್ ಅನ್ನ ಕಳಿಸ್ತೀನಿ, ಬೇಕಾದ್ರೆ ಬೈ ಮಾಡ್ಬೋದು ಇಂಟ್ರೆಸ್ಟ್ ಇದ್ರೆ. ನೋಡಿ, ಇದಕ್ಕೆ ನಾನು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಷ್ಟು ನಾವು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ವಿ ಪ್ಲೇನ್ ಬ್ಲೌಸ್ ಅಲ್ಲಿ. ನಾವು ಇದನ್ನ ಇವಾಗ ಕಟ್ ಮಾಡೋಣ. ನೋಡಿ, ಇದು ಎಷ್ಟು 80 ಸೆಂಟಿಮೀಟರ್ ಬಟ್ಟೆಯಲ್ಲಿ 40 ಚೆಸ್ಟ್ ಮೆಜರ್ಮೆಂಟ್ ಇರೋದು. ಸ್ಲೀವ್ ಲೆಂತ್ ಬಂದು 8.25 ಇಂಚು ರೆಡಿ. ಇಷ್ಟಕ್ಕೆ ನಾವು 80 ಸೆಂಟಿಮೀಟರ್ ಬಟ್ಟೆ ಆಗುತ್ತೆ. ಅಂದ್ರೆ ನೀವು 40 ಚೆಸ್ಟ್ ಮೆಜರ್ಮೆಂಟ್ ಇದ್ರೂ ಕೂಡ ನೀವು ಎಷ್ಟು 80 ಸೆಂಟಿಮೀಟರ್ ಬಟ್ಟೆಯಲ್ಲಿ ಕಟ್ ಮಾಡ್ಬೋದು. ನೋಡಿ, ನಾವು ಇವಾಗ ಫ್ರಂಟ್ ಪಾರ್ಟ್ ಅನ್ನ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡಿದ್ವಿ. ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನಾವು ಸ್ವಲ್ಪ ಜಾಸ್ತಿ ತಗೋಬೇಕು, 1/2 ಇಂಚು ಜಾಸ್ತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ ನಾವು ಹಾಕೋಬೇಕು. ಬಟ್ಟೆ ನಮಗೆ ಜಾಸ್ತಿ ಬೇಕು, ಕೆಳಗಡೆ ಬೆಲ್ಟಿಗೆಲ್ಲ ಬೇಕಲ್ಲ, ಹಾಗಾಗಿ ಇಲ್ಲಿ ಒಂದು 1/4 ಇಂಚು ಅಥವಾ 1/2 ಇಂಚು ಬಿಟ್ಕೊಂಡು ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ. ಉಕ್ಸ್ ಪಟ್ಟಿಗೆ ಬೇಕಲ್ಲ, ಉಕ್ಸ್ ಪಟ್ಟಿಗೆ ಮಾರ್ಜಿನ್ ಬೇಕು ನಮ್ಗೆ ಇಲ್ಲಿ. ಹಾಗಾಗಿ ನೋಡಿ, ಒಂದು 1/4 ಇಂಚಿಗಿಂತ ಜಾಸ್ತಿ, 1/2 ಇಂಚಿಗಿಂತ ಕಡಿಮೆ, 3 ಪಾಯಿಂಟ್ನಷ್ಟು ಬಿಟ್ಕೊಂಡಿದ್ದೀನಿ. ನಿಮ್ಗಿಲ್ಲಿ ನಾನೊಂದು ಮಾರ್ಕ್ ಮಾಡಿ ತೋರಿಸ್ತೀನಿ. ನೋಡಿ, ಇಷ್ಟು ಮಾರ್ಕ್ ಮಾಡ್ಕೊಂಡು ಹಾಗೆ ಇಲ್ಲಿ ನೆಕ್ ವಿಡ್ತಿಗೆ ಒಂದು ನ್ಯಾಚ್ ಹಾಕಂತೀನಿ. ಇದನ್ನ ರಿಮೂವ್ ಮಾಡೋಣ. ನಾವು ಇವಾಗ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಇದು ಫ್ರಂಟ್ ನೆಕ್ ಡೀಪು. ಫ್ರಂಟ್ ನೆಕ್ ಡೀಪ್ ಒಂದು 7 ಇಂಚ್ ಇದೆ. 7 ಇಂಚು ಫ್ರಂಟ್ ನೆಕ್ ಡೀಪು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಅದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ನೋಡಿ, ಆರ್ಮೋಲ್ ಡೌನಿಂಗ್ ಅಲ್ಲಿ ನಾವು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನಾವು ಬ್ಯಾಕ್ ಶೇಪ್ ಅನ್ನ ಮಾರ್ಕ್ ಮಾಡಿದೀವಿ ಅಲ್ಲಿ. ನೋಡಿ, ಇಲ್ಲಿ ಕಾರ್ನರ್ ಸೈಡ್ ಅಲ್ಲಿ ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದನ್ನ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಫ್ರಂಟ್ ಶೇಪ್ ಅನ್ನ. ಇವಾಗ ಬಂದು ಅಪೆಕ್ಸ್ ಪಾಯಿಂಟ್ ನೋಡಿ, ಅಪೆಕ್ಸ್ ಪಾಯಿಂಟ್ ಬಂದು 10.5 ಇಂಚು. 10.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ಮೇನ್ ಡಾಟ್ ಬಂದು 13 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಮೇನ್ ಡಾಟ್, ಇದು ಅಪೆಕ್ಸ್ ಪಾಯಿಂಟ್. ಅಪೆಕ್ಸ್ ಪಾಯಿಂಟ್ 10.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇನ್ನು ಅಪೆಕ್ಸ್ ಟು ಅಪೆಕ್ಸ್ ಬಂದು ಫ್ರಂಟ್ ಪಾರ್ಟ್ ಅಲ್ಲಿ 4 ಇಂಚ್ ಇಡ್ತಾ ಇದ್ದೀನಿ. ಚೆಸ್ಟ್ ಮೆಜರ್ಮೆಂಟ್ ನ 10ನೇ 1 ಭಾಗ ಎಷ್ಟು ಬರುತ್ತೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಡಾಟ್ ಸೈಜ್ ಬಂದು ಇದು ಬಸ್ಟ್ ಮೇಲೆ ಡಿಫೆಂಡ್ ಆಗುತ್ತೆ. ನಾನು ಇದಕ್ಕೆ 2.5 ಇಂಚ್ ಇಡ್ತಾ ಇದ್ದೀನಿ. ಹಾಗೆ ಬಂದು ನೋಡಿ, ಸೆಕೆಂಡ್ ಡಾಟ್ ಪಾಯಿಂಟ್ ಏನಿದೆ ಅದಕ್ಕಿಂತ 1 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂತಿದ್ದೀನಿ. ಇದು ನಮಗೆ ಉಕ್ಸ್ ಪಟ್ಟಿಯಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿಂದ ಬೆಲ್ಟ್ಗೋಸ್ಕರ ಕ್ರಾಸಿಗೋಸ್ಕರ ಈ ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ.
ಇಲ್ಲಿಂದ ಒಂದು 1/2 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಸ್ಟ್ರೈಟ್ ಆಗಿ ಕೂಡ ನೀವು ಬಿಡ್ಬೋದು, ಏನ್ ತೊಂದರೆ ಇಲ್ಲ, ಹಂಗ್ ಬಿಟ್ರು ಕೂಡ ಬರುತ್ತೆ. ಹಾಗೆ ಇಲ್ಲಿ ಫ್ರಂಟ್ ಸೈಡ್ ಅಲ್ಲಿ ಡಾಟ್ ಬಂದು ನೋಡಿ, ಇಲ್ಲಿ 4.5 ಇಂಚ್ ಇದೆ, ಇಲ್ಲಿಗೆ 2.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಇದು ಎಲ್ಲ ಬ್ಲೌಸ್ ಕೂಡ ಸೇಮ್ ಮಾರ್ಕಿಂಗು, ಬಟ್ ಅಳತೆಯಲ್ಲಿ ಡಿಫ್ರೆನ್ಸ್ ಬರುತ್ತೆ ಡಾಟ್. ಇದು ಕೂಡ ಅಷ್ಟೇ ಡಾಟ್, ಹಾಗೆ 4th ಡಾಟ್ ಕೂಡ. ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ. ಇದನ್ನ ಇವಾಗ ಕಟ್ ಮಾಡೋಣ. ಸ್ವಲ್ಪ ಇಲ್ಲಿ ಸೇಪ್ ಅಲ್ಲಿ ಕಟ್ ಮಾಡ್ಕೊಂಬಿಡಿ ಈ ರೀತಿ. ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಇಲ್ಲಿ ಒಂದು ಸೇಪ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಕೆಳಗಡೆ ನಾನು ಇಲ್ಲಿ ವೇಸ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಲ್ಲ. ನೋಡಿ 8 ಇಂಚು ಟೋಟಲ್ ವೇಸ್ಟ್ ಬೇಕು. ಒಂದ್ ಸೈಡ್ ನಮಗೆ 2.5 ಇಂಚು ಡಾಟ್ ನೋಡಿ ಕರೆಕ್ಟಾಗಿ ಉಳಿದಿದೆ. ಇಲ್ಲಿ ಇಲ್ಲಿ ಮಾರ್ಜಿನ್ ಮಾರ್ಕ್ ಮಾಡಿಲ್ಲ ಅನ್ಕೋಬೇಡಿ. ನೋಡಿ ಮಾರ್ಜಿನ್ ಇದು ಎಕ್ಸ್ಟ್ರಾ ಮಾರ್ಜಿನ್. ಇವಾಗ ಬಂದು ನಾವು ಬೆಲ್ಟ್ ಅನ್ನ ಕಟ್ ಮಾಡೋಣ. ಸ್ನೇಹಿತರೆ ನೋಡಿ ಇಲ್ಲಿ ಬೆಲ್ಟ್ ಇಲ್ಲೇ ಏನಿದೆ ಕಂಟಿನ್ಯೂ ಮಾಡಿದೀವಿ. ನೋಡಿ ಇಲ್ಲಿ ಬೆಲ್ಟ್ ಅನ್ನ ನಾವು ಫ್ರಂಟ್ ಪಾರ್ಟ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಫ್ರಂಟ್ ಪಾರ್ಟ್ ಏನು ಕಟ್ ಮಾಡಿದೀವಲ್ಲ ಅದೇ ಪಾರ್ಟ್ ಅಲ್ಲಿ ನೀವು ಬೆಲ್ಟ್ ಅನ್ನ ತೆಗಿಬಹುದು. ನೋಡಿ ಯಾವ ರೀತಿ ಎಷ್ಟು ಬೆಲ್ಟ್ ಬೇಕು ಅಂತ ನೋಡ್ಕೊಳೋದಾದ್ರೆ ನೋಡಿ ಇದನ್ನ ಬ್ಯಾಕ್ ಸೈಡು ಫ್ರಂಟ್ ಸೈಡು ಎರಡನ್ನು ಇಟ್ಟು ನೋಡಿ ಈ ತರ ಆರ್ಮೋಲ್ ಇಂದ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಎಲ್ಲಿಗಿದೆ ಅಂತೇಳಿ. ನಮ್ಗೆ ಇಲ್ಲೊಂದು ಡಾಟ್ಗೆ ಲೆಸ್ ಮಾಡ್ಕೊಂಬಿಡಿ. ನೋಡಿ ಇಲ್ಲಿ ಡಾಟ್ ಎಷ್ಟು ಹಿಡಿತೀರಾ ಅಷ್ಟು ಲೆಸ್ ಮಾಡ್ಕೊಂಬಿಡಿ. ನಾನು ಒಂದು 1/2 ಇಂಚಿನಷ್ಟು ಬಿಟ್ಟಿದ್ದೀನಿ. ಇಲ್ಲಿ ಕೂಡ ಅಷ್ಟೇ ಮಾರ್ಜಿನ್ ಫೋಲ್ಡ್ ಆಗುತ್ತೆ. ಇಲ್ಲಿ ನಮಗೆ ಇವಾಗ ರೆಡಿ ಎಷ್ಟು ಬೆಲ್ಟ್ ಬೇಕು ಅನ್ನೋ ಗೊತ್ತಾಗುತ್ತೆ. ನೋಡಿ ಎಷ್ಟು ಬೇಕು ನಮಗೆ 2.25 ಇಂಚ್ ಬೇಕು. ನೋಡಿ ಇಲ್ಲಿಂದ 2.25 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ಹಾಗೆ 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇಷ್ಟೆಲ್ಲ ಮಾರ್ಕ್ ಮಾಡ್ಕೊಂಡು ಈ ಲೈನು ಎಷ್ಟಿದೆ 3.25 ಇಂಚಿಗೆ 3.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಅಷ್ಟೇ 3.25 ಇಂಚು. ಇದನ್ನ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡ್ಬಿಡಿ. ತುಂಬಾ ಈಸಿ ಇದು. ನಾವೇನು ಫ್ರಂಟ್ ಪಾರ್ಟ್ ಕಟ್ ಮಾಡಿರ್ತೀವಿ ಅಲ್ಲೇ ನಾವು ಬೆಲ್ಟ್ ಕಟ್ ಮಾಡಿದ್ರೆ ತುಂಬಾ ಈಸಿಯಾಗಿ ಬರುತ್ತೆ. ಈ ಬೆಲ್ಟ್ ಎಷ್ಟು ಬೇಕು ನಮಗೆ ಅಂದ್ರೆ 8 ಇಂಚ್ ಬೇಕು. ನೋಡಿ 8 ಪ್ಲಸ್ 1-2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಸ್ವಲ್ಪ ಜಾಸ್ತಿ ಬಿಟ್ಕೊಳ್ಳಿ ಬೆಲ್ಟ್. ಏನಾದ್ರು ನೀವೇನಾದ್ರು ಡಾಟ್ ಅನ್ನ ಕಡಿಮೆ ಹಿಡಿದ್ರಿ ಅಂದ್ರೆ ಬೆಲ್ಟ್ ಬೇಕಾಗತ್ತೆ, ಶಾರ್ಟೇಜ್ ಆಗುತ್ತೆ. ಹಾಗಾಗಿ ನೋಡಿ ಈ ರೀತಿ ನಾವು ಬೆಲ್ಟ್ ಕೂಡ ಕಟ್ ಮಾಡಿ. ನೋಡಿ ಇಲ್ಲಿ ಫೋಲ್ಡ್ ಮಾಡ್ತೀನಿ ನಾನು ಎಕ್ಸ್ಟ್ರಾ ಮಾರ್ಜಿನ್ ಅನ್ನ. ನಾನು ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಇಟ್ಟು ತೋರಿಸ್ತೀನಿ, ಕರೆಕ್ಟಾಗಿ ಬರುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಕೂಡ ಅಷ್ಟೇ. ನೋಡಿ ಇಲ್ಲಿ 1/2 ಇಂಚ್ ಮಾತ್ರ ಉಳಿದಿದೆ. ಇವೆರಡನ್ನು ನಾವು ಸೇರಿಸಿದಾಗ ನಮಗೆ ಕರೆಕ್ಟ್ ಆಗುತ್ತೆ. ನೋಡಿ ಈ ರೀತಿ ನಾವು ಸೈಡ್ ಜಾಯಿಂಟ್ ಕೂಡ ಪರ್ಫೆಕ್ಟ್ ಆಗಿ ಬರುತ್ತೆ. ಈ ರೀತಿ ನೀವು ಫಾಲೋ ಮಾಡಿ, ಇದೇ ಮೆಥಡ್ ಅನ್ನ ಫಾಲೋ ಮಾಡಿ ಕಟ್ ಮಾಡಿ. ಹಾಗೆ ಬ್ಲೌಸ್ ಅನ್ನ ಕಟ್ ಮಾಡಿ ಸ್ಟಿಚ್ ಮಾಡಿದ ನಂತರ ಯಾವ ರೀತಿ ಬಂತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ.